ಓಂ ಶ್ರೀ ಮಾತ್ರೆ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಉಪವಾಸದ ವಿಚಾರದಲ್ಲಿ ಸಾಕಷ್ಟು ಮಾತಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಎಲ್ರಿಗೂ ಗೊತ್ತು ಉಪವಾಸ ಅಂದಾಗ ಅನೇಕ ರೀತಿಯ ಉಪವಾಸಗಳು, ನಿರ್ಜಲ ಉಪವಾಸ ಇರ್ಬೋದು, ಲಘು ಆಹಾರ, ಲಘು ಉಪಹಾರ ಅಥವಾ ಹಣ್ಣನ್ನು ಸ್ವೀಕಾರ ಮಾಡೋದು, ಕೇವಲ ಹಾಲಿನಿಂದ ಉಪವಾಸ. ಆದರೆ ಇವತ್ತಿನ ದಿವಸ ಮಹಿಳೆಯರು ವಾರ ಪೂರ್ತಿ ಕೆಲವರು ಏನು ಮಾಡ್ತಾರೆ, ಅವರಿಗೆ ಇಷ್ಟ ಬಂದ ಒಂದು ಸಂದರ್ಭಕ್ಕನುಸಾರವಾಗಿ ಉಪವಾಸ ಮಾಡೋಕ್ಕೆ ಹೋದಾಗ ಅದರ ಫಲ ಸಿಗುತ್ತಾ? ಯಾಕೆಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದ ತನಕ 7 ದಿನ ಯಾವ ದಿನದಲ್ಲಿ ಉಪವಾಸದ ಮಹತ್ವ ಹೆಚ್ಚಾಗಿರುತ್ತೆ. ಇನ್ನು ನಮಗೆ ಗೊತ್ತು ಏಕಾದಶಿಯ ಉಪವಾಸ ಇರ್ಬೋದು, ಅಥವಾ ಸಂಕಷ್ಟ ಚತುರ್ಥಿ ಇರ್ಬೋದು, ಅಥವಾ ಒಂದು ಪರ್ವಕಾಲಗಳಲ್ಲಿ ಮಾಡೋ ಉಪವಾಸ, ಅದು ಪರ್ವಕಾಲಗಳದ್ದು ಬೇರೆ. ಆದರೆ ಎಲ್ಲೋ ಒಂದು ಕಡೆ ಸಂಕಲ್ಪಕ್ಕೋಸ್ಕರ ಉಪವಾಸ ಮಾಡೋದು, ಆ ಉಪವಾಸ ಎಷ್ಟರ ಮಟ್ಟಿಗೆ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದು, ಯಾವ ದಿನ ಶ್ರೇಷ್ಠ, ವಾರದಲ್ಲಿ ನಾವು ಸಂಕಲ್ಪಗಳೀಡೇರಬೇಕು. ಮಕ್ಕಳ ವಿವಾಹ ಆಗಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರಬೇಕು, ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಗಂಡನ ಆರೋಗ್ಯ, ಹೆಂಡತಿಯ ಆರೋಗ್ಯ, ಕುಟುಂಬದ ಕಲಹಗಳು, ಅಥವಾ ಏನೋ ಒಂದು ಸಂಕಲ್ಪ ಇಟ್ಕೊಂಡು ಉಪವಾಸ ಮಾಡ್ತೀವಿ. ಆ ಉಪವಾಸವನ್ನು ಯಾವ ದಿನಗಳಲ್ಲಿ ಮಾಡಿದ್ರೆ ಎಷ್ಟು ಶ್ರೇಷ್ಠ ಅಂತ ಇವತ್ತು ನಾವು ತಿಳ್ಕೊಳ್ಳೋಕೆ ಹೋದಾಗ ನಾವು ಗೃಹಿಣಿ ಗೃಹ ಮುಚ್ಚತೆ ಅಂತೀವಿ. ಆ ಮನೆಯಲ್ಲಿ ಆ ಮಹಿಳೆ ಮಾಡ್ತಕ್ಕಂಥ ಪೂಜೆ, ಮಹಿಳೆ ಮಾಡ್ತಕ್ಕಂಥ ಉಪವಾಸ, ಮಹಿಳೆ ಮಾಡ್ತಕ್ಕಂಥ ಆಚಾರ ವಿಚಾರಗಳು ಮನೆಗೆ 80% ಅಷ್ಟು ಶುಭವನ್ನು ಕೂಡ ಕೊಡುತ್ತೆ. ಹಾಗೆಯೇ ಇವತ್ತಿನ ದಿವಸ ಉಪವಾಸದಲ್ಲಿ ಸಾಮಾನ್ಯವಾಗಿ ನೋಡಿ, ಸೋಮವಾರ ಉಪವಾಸ, ಯಾರು ಸೋಮವಾರ, ಯಾಕೆಂದರೆ ನಾವು ವಾರಗಳಲ್ಲಿ ಸೋಮವಾರ ಶಿವನ ವಾರ ಕೂಡ ಆಗಿರುತ್ತೆ, ಚಂದ್ರನ ವಾರ ಕೂಡ ಆಗಿರುತ್ತೆ. ಸೋಮವಾರ ಉಪವಾಸ ಮಾಡಿದ್ದೆ ಆದರೆ ನೀವು ಏನೇನು ಒಂದು ಸಂಕಲ್ಪಗಳನ್ನು ಈಡೇರಿಸ್ಕೋಬಹುದು ಅಂತ ಹೇಳಿದ್ರೆ, ಮಕ್ಕಳ ಶ್ರೇಯಸ್ಸಿಗಾಗಿ ಸೋಮವಾರ ಉಪವಾಸ ಮಾಡಿ, ಶುಭ ಕಾರ್ಯಗಳು ಬೇಗ ಈಡೇರೋಕ್ಕೆ, ಕುಟುಂಬದಲ್ಲಿ ವಿವಾಹ ಇರ್ಬೋದು, ಜೊತೆಗೆ ಯಾವುದೇ ಶುಭ ಕಾರ್ಯಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸೋಮವಾರ ಉಪವಾಸ ಬಹಳ ಶ್ರೇಷ್ಠ ಆಗಿರುತ್ತೆ. ಅದರ ಜೊತೆಗೆ ಅನಾರೋಗ್ಯ, ಅಲ್ಪ ಅನಾರೋಗ್ಯಗಳು ಕಾಡ್ತಾ ಇದೆ, ಇದ್ದಕ್ಕಿದ್ದಾಗೆ ಮೈಕೈ ನೋವು, ಎಲ್ಲೋ ತಲೆ ಸುತ್ತೋದಾಗ್ಬೋದು, ತಲೆ ನೋವು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗೆ ಸೋಮವಾರ ಉಪವಾಸ ಬಹಳ ಒಳ್ಳೆಯದು. ಅಪವಾದಗಳು, ಸುಮ್ಮನೆ ಅಪವಾದ ಬರ್ತಾ ಇರುತ್ತೆ, ಇದಕ್ಕೆ ಸೋಮವಾರ ಉಪವಾಸ ಕೂಡ ತುಂಬಾ ಒಳ್ಳೆಯದು. ಅದರ ಜೊತೆಗೆ ಕೋರ್ಟಿನ ವಿಷಯಗಳಲ್ಲೂ ಕೂಡ ಸೋಮವಾರ ಉಪವಾಸದಿಂದ ಒಳ್ಳೆಯದಾಗತ್ತೆ. ಸೋಮವಾರ ಬಿಟ್ಟರೆ ನಾವು ಮಂಗಳವಾರ ಬುಧವಾರಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಶುಕ್ರವಾರ. ಸೋಮವಾರ ಇಷ್ಟೆಲ್ಲ, ಇನ್ನು ಶುಕ್ರವಾರದ ದಿನ ಉಪವಾಸ ಯಾರು ಮಾಡ್ತಾರೋ ಅವರಿಗೆ ಮಹಾಲಕ್ಷ್ಮಿಯ ಅನುಗ್ರಹ, ಹಣಕಾಸಿನ ವಿಷಯದಲ್ಲಿ ಗೊಂದಲ ನಿವಾರಣೆ ಆಗ್ತಕ್ಕಂಥದ್ದು, ಹಾಗೆ ಹಣಕಾಸಿನ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು, ಬರಬೇಕಾಗಿರೋ ಬಾಕಿ ಇರ್ಬೋದು, ಕೊಡಬೇಕಾಗಿರೋ ಸಾಲ ಇರ್ಬೋದು, ಅಥವಾ ಇವೆಲ್ಲದ ಹಣಕಾಸಿನ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ ಸೋಮವಾರ ಉಪವಾಸ ಶ್ರೇಷ್ಠವಾಗಿರುತ್ತೆ. ಜೊತೆಗೆ ದುಷ್ಟ ಶಕ್ತಿಗಳ ನಿಗ್ರಹ, ನಮ್ಮನ್ನು ನೋಡಿ ಸಾಮಾನ್ಯವಾಗಿ ಶತ್ರುಗಳಿಲ್ಲದವರೇ ಇಲ್ಲ, ಅಂಥ ಶತ್ರುಗಳು ಪರಿವರ್ತನೆ ಕೂಡ ಆಗ್ತಾರೆ, ದುಷ್ಟ ಶಕ್ತಿಗಳ ನಿಗ್ರಹ ಆಗುತ್ತೆ, ಸ್ವಲ್ಪ ಸಾಲಬಾಧೆಯಿಂದ ಮುಕ್ತರಾಗ್ತೀರಾ, ಮನೆಯಲ್ಲಿ ಹಣಕಾಸು ಬಂದು ಸೇರಿಕೊಳ್ಳುತ್ತೆ, ಲೋನು ನೀವು ಪ್ರಯತ್ನ ಪಡ್ತಾಯಿದ್ದೀರಾ, ಲೋನ್ ನಿಮಗೆ ಸಿಗುತ್ತೆ, ಲೋನ್ ನೀವು ತೀರ್ಸೋಕ್ಕೂ ಕೂಡ ಶುಕ್ರವಾರದ ಉಪವಾಸ ತುಂಬ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರಾ. ಇನ್ನು ಕಡೆಯದಾಗಿ ವಾರದ ಈ ಒಂದು ಸೋಮವಾರ, ಶುಕ್ರವಾರ, ಇನ್ನೊಂದು ದಿನ ಇದೆ, ಆ ದಿನ ಸಹ ಬಹಳ ಶ್ರೇಷ್ಠ ಉಪವಾಸಕ್ಕೆ, ಅದುವೇ ಶನಿವಾರ ಉಪವಾಸ ಮಾಡಿದಾಗ ನಮಗೆ ಗ್ರಹಕಾಟ, ಶನಿಕಾಟ, ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಈ ಒಂದು ಶನಿಕಾಟ, ಸಾಡೆ ಸಾತಿಯಿಂದ ಮುಕ್ತಿಯನ್ನು ಪಡೆಯೋಕ್ಕೆ ಶನಿವಾರದ ಉಪವಾಸ ಬಹಳಷ್ಟು ಶ್ರೇಷ್ಠವಾದ್ದು. ಇನ್ನು ಮಾಟ ಮಂತ್ರಗಳು, ತಂತ್ರಗಳು, ಕೆಟ್ಟ ದೃಷ್ಟಿಗಳು ಕೂಡ ಇದರಿಂದ ದೂರ ಆಗುತ್ತೆ, ನವಗ್ರಹ ಕೃಪೆಗೆ ಪಾತ್ರರಾಗ್ತೀರಾ. ಹಾಗಾಗಿ ವಾರ ಪೂರ್ತಿ ಉಪವಾಸ ಬೇಕಾಗಿಲ್ಲ, ಸೋಮವಾರ ಉಪವಾಸ, ಶುಕ್ರವಾರ ಉಪವಾಸ, ಶನಿವಾರ ಉಪವಾಸ ಸರ್ವಶ್ರೇಷ್ಠ ಅಂತ ಹೇಳ್ತಾ, ಇವೆಲ್ಲವೂ ಕೂಡ ಅನುಭವಪೂರ್ವಕವಾಗಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.